ಸಬ್ಜಾರ್ ಲಿಂಗಸ್ಗೌರ ಅಭಿವೃದ್ಧಿ ಹೋರಾಟ ಸಮಿತಿ ಇದರ ಭಾಗವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಲಿಂಗಸ್ಗೂರು ಹಾಗೂ ಜಿಲ್ಲಾ ಘಟಕ ರಾಯಚೂರು ಈ ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ ಈ ಕಳೆದ ವರ್ಷ 19/8/2024 ಇದು ಉಪ ಕೃಷಿ ನಿರ್ದೇಶಕರ ಇಲಾಖೆ ಇದು ಸಿಂಧನೂರಿಗೆ ಸ್ಥಳಾಂತರಗೊಂಡಿತ್ತು. ಆ ಸಂದರ್ಭದಲ್ಲಿ ಒಂದು ಲಿಂಗಸೂರು ಅಭಿವೃದ್ಧಿ ಹೋರಾಟ ಸಮಿತಿ ಅಂತೇಳಿ ಮಾಡಿ ಒಂದು ಹೋರಾಟ ರೂಪರೇಷೆ ತಗೊಂಡು ಬಸ್ ಸ್ಟ್ಯಾಂಡ್ ಸರ್ಕಲ್ ಇರುವಂಥ ಅಲ್ಲಿ ಆ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಸರ್ಕಲ್ಗೆ AC ಅವ್ರನ್ನ ಕರ್ಕೊಂಡ್ಬಂದು ಒಂದು ಮನವಿ ಕೊಟ್ಟಿತ್ತು. ಅಲ್ಲಿಂದ ಇಲ್ಲಿವರೆಗೆ ನಿಲ್ಲಿಸಿದ್ರು, ಈ ಇಲಾಖೆ ಕಾರ್ಯಕೆಲಸಗಳನ್ನು ನಿಲ್ಲಿಸಿದ್ರು. ಆದರೆ ಮತ್ತೆ ಏಕಾಏಕಿ 7ನೇ ತಾರೀಕು 11ನೇ ತಿಂಗಳ ಮಾನ್ಯ ಸರ್ಕಾರದ ಇಲಾಖೆ ಆಯುಕ್ತರು ಏನು ಕಳಿಸಿದ್ದಾರೆ ಒಂದು ಲೆಟ್ರು, ಏನು ಕಾರ್ಯಕ್ರಮ ನಡೆದಾವ ಅಲ್ಲಿನ ವಿವರಣೆ ಕೊಡಿ ಅಂತೇಳಿ ಒಂದು ಆದೇಶ ಬಂದಿದೆ. ಮತ್ತೆ ಇದು ಮುನ್ನೆಲೆಗೆ ಬಂದಂಗೆ ಆಯಿತು. ಅಂದರೆ ಕೃಷಿ ಉಪನಿರ್ದೇಶಕರ ಇಲಾಖೆ ಈಗ ಸಿನ್ನೂರಿಗೆ ಸ್ಥಳಾಂತರಗೊಳ್ಳೋಕ್ಕೆ ಪೂರ್ಣ ಎಲ್ಲ ರೀತಿಯಿಂದ ಆದೇಶ ಆಗಿಬಿಟ್ಟಿದೆ. ಹಾಗಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡಿದರೂ ಸಹ ಯಾವುದೇ ಅನುಕೂಲ ಇಲ್ಲ. ಯಾಕಂದರೆ 1905ರಲ್ಲಿ ಇದು ಲಿಂಗಸೂರು ಜಿಲ್ಲಾ ಕೇಂದ್ರ ಸ್ಥಾನವನ್ನು ಹೊಂದಿರುವಂಥ ಒಂದು ಗ್ರಾಮ, ತಾಲೂಕು. ಆದರೆ ಈಗ ಏಕಾಏಕಿ ಒಂದೊಂದೇ ಇಲಾಖೆ ಈ ಹಿಂದೆ 200 ಬೆಡ್ ಹಾಸ್ಪಿಟ್ಲ್ ಅದು ಸ್ಥಳಾಂತರಗೊಳಿಸಿದರು. ಇದಾದ ನಂತರ ಡಬಲ್ ಆಫೀಸ್ನು ಸ್ಥಳಾಂತರಗೊಳ್ತಿತ್ತು. ಅದು ಹೋರಾಟದ ಫಲವಾಗಿ ಅದು ಅಲ್ಲಿಗೆ ನಿಂತಿದೆ. ಮತ್ತೆ ಈ ಕೃಷಿ ಉಪನಿರ್ದೇಶಕರ ಇಲಾಖೆ ಈಗ ಸ್ಥಳಾಂತರಗೊಂಡಾಗ ಇದನ್ನು ಕೂಡಲೇ ರದ್ದುಪಡಿಸಬೇಕು. ಯಾಕಂದರೆ ಈಗ ಒಂದೊಂದು ಇಲಾಖೆ ಹೋಯ್ತಂದರೆ ಇಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಅರ್ಹತೆಯೇ ಒಳ್ಳೆಯದಿಲ್ಲ ನಮ್ಮ ಲಿಂಗಸೂರು ತಾಲೂಕು. ಹಾಗಾಗಿ ಇದು ಮುಖ್ಯವಾಗಿ ನಮ್ಮ ಕೃಷಿಗೆ ಸಂಬಂಧಪಟ್ಟ ಇಲಾಖೆ ಆಗಿರೋದ್ರಿಂದ ನಾವು ಇದಕ್ಕೆ ಹೆಚ್ಚಿನ ಒತ್ತು ನಮಗೆ ಕೃಷಿ ಇಲಾಖೆ ಇಲ್ಲೇ ಇರಲಿ ಅಂತ ನಮ್ಮ ಒಂದು ಒತ್ತಾಯ. ಒಂದು ವೇಳೆ ಇದನ್ನೇನಾದರೂ ಮುಂದುವರಿಸಿದ್ದೇ ಆದರೆ ನಿರಂತರ ಹೋರಾಟ ಹಾಕೊಂಡು ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಬೇಕಾಗ್ತಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ